ಹಲೋ ವೀಕ್ಷಕರೇ, ನಮಸ್ಕಾರ. ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೂಟ್ ಕಸ್ಟರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನೊಂದು ಕಡಾಯಿನ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು ಅರ್ಧ ಲೀಟ್ರು ಹಾಲನ್ನು ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ಹಾಲಿಗೆ 4 ಸ್ಪೂನ್ ಶುಗರ್ ಹಾಕಿ ಹಾಲು ಕಾಯಿಸ್ಕೊಂಡಿದ್ದೆ. ಈಗ ಅದರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಶುಗರ್ನ ನೋಡಿ ಹಾಕ್ಕೊಳ್ಳಿ. ಹಾಲು ಕಾಯೋವರೆಗೂ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ, ನೀವು ಯಾವುದಾದ್ರೂ ತಗೊಳ್ಳಿ. ನಾನು ಮಿಕ್ಸ್ ಮಾಡೋದಕ್ಕೆ ಸುಮಾರು 50 ml ಹಾಲನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ. ಅರ್ಧ ಲೀಟರ್ ಹಾಲಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಸರಿಯಾಗಿ ಸಾಕಾಗುತ್ತೆ. ಇದನ್ನು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈ ಕಾಯಿಸ್ತಿರೋ ಹಾಲಿಗೆ ಸ್ವಲ್ಪನೇ ಬಿಡಿ. ನಂತರ ಒಂದು ಸ್ಪೂನಲ್ಲಿ ನಿಧಾನವಾಗಿ ತಿರುಗಿಸಿ. ಈಗ ತಿರುಗಿಸ್ಲಿಲ್ಲ ಅಂದರೆ ತಳ ಹತ್ತುತ್ತೆ. ನೋಡ್ತಾ ಇದ್ದಂಗೆ ಎಷ್ಟು ಗಟ್ಟಿ ಆಗ್ತಾಯಿದೆ. ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಒಂದು 30 ನಿಮಿಷ ತಣ್ಣಗಾಗಲು ಹಾಗೆ ಇಡಿ. ನಿಮಗೆ ಯಾವ ಥರದ ಹಣ್ಣು ಬೇಕಾದರೂ ಹಾಕೋಬೋದು. ನಾನು ಒಂದು ಅರ್ಧ ಮಾವು, ಒಂದು ಅರ್ಧ ಆ್ಯಪಲ್ಲು, ಒಂದು ಅರ್ಧ ಕಪ್ ಆಗೋಷ್ಟು ದ್ರಾಕ್ಷಿ ಮತ್ತು ಒಂದು ಅರ್ಧ ದಾಳಿಂಬೆ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ತಗೊಳ್ಳಿ. ನಂತರ ನಿಮಗೆ ಬೇಕು ಅಂದರೆ 4 ರಿಂದ 5 ಏಲಕ್ಕಿನ ಪುಡಿ ಮಾಡಿ ಹಾಕೋಬೋದು. ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಆ್ಯಪಲ್ಲು, ದಾಳಿಂಬೆ ಮತ್ತು ಮ್ಯಾಂಗೋ ಹಾಕ್ತಾಯಿದ್ದೀನಿ. ಇದು ಸೀಸನಲ್ ಫ್ರೂಟ್ಸು. ಈ ಮ್ಯಾಂಗೋ ಹಾಕೋದ್ರಿಂದ ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾರ್ಕೆಟ್ನಲ್ಲಿ ಸಿಕ್ಕಿದ್ರೆ ಹಾಕ್ಕೊಡಿ. ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಆಗುತ್ತೆ. ನೋಡಿ, ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. 1 ರಿಂದ 2 ಅವರ್ಸು ಫ್ರಿಡ್ಜಲ್ಲಿಟ್ಟರೆ ಇನ್ನೂ ಕೂಲಾಗುತ್ತೆ. ನಮ್ಮಲ್ಲಿ ಫ್ರಿಡ್ಜ್ ಇಲ್ಲದ ಕಾರಣ ನಾನು ಹಾಗೆ ಸರ್ವ್ ಮಾಡ್ತಿದ್ದೀನಿ. ಬೌಲಿಗೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ತಿನ್ನೋಕ್ಕೆ ಫ್ರೂಟ್ಸೇ ಚೆಂದ, ಅಂಥದ್ರಲ್ಲಿ ಫ್ರೂಟ್ ಕಸ್ಟರ್ಡ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಬಾದಾಮಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸು ಬೇಕು ಅಂದರೆ ಹಾಕೋಬೋದು. ಮತ್ತು ದಾಳಿಂಬೆ ಕಾಳು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.